ನನ್ನ ಹೆಸರು ಮಹಾದೇವ್ ಪ್ರಭು ಅಂತ. ಪಿ.ಎಚ್.ಡಿ ಇನ್ ಕ್ರಾಪ್ ಫಿಸಿಯಾಲಜಿ ಮುಗಿಸಿದ್ದೀನಿ. ನಾನೊಬ್ಬ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ, ಕೊಳ್ಳೇಗಾಲ ತಾಲೂಕಿಂದ ನಾನು ನನ್ನ ಹೈಯರ್ ಎಜುಕೇಷನ್ಸ್ ಎಲ್ಲ ಮುಗಿಸಿದ್ದು 12th ತನಕ ಜವಾಹರ್ ನವೋದಯ ವಿದ್ಯಾಲಯ, ವಿಚ್ ವಾಸ್ ಎ ವೆರಿ ಗುಡ್ ಥಿಂಗ್ ಫಾರ್ ಮಿ. ಮತ್ತು ಅಲ್ಲಿಂದ ಮಂಡ್ಯ ವಿ.ಸಿ.ಫಾರ್ಮ್ ಕಾಲೇಜಲ್ಲಿ ಬಿ.ಎಸ್.ಸಿ ಅಗ್ರಿಕಲ್ಚರ್ ಮುಗಿಸಿದೆ. ಎಮ್.ಎಸ್.ಸಿ ಅಗ್ರಿಗೆ ಅಂತ ಅಲಹಾಬಾದ್ಗೆ ಹೋದೆ. ಅಲ್ಲಿ ಕ್ರಾಪ್ ಫಿಸಿಯಾಲಜಿ ಡಿಸಿಪ್ಲಿನ್ ತೊಗೊಂಡೆ. ಸೊ, ಕ್ರಾಪ್ ಫಿಸಿಯಾಲಜಿ ಮುಗಿಸಿ ಗೋಲ್ಡ್ ಮೆಡಲ್ ಆಯಿತು ಎಮ್.ಎಸ್.ಸಿ. ಸೊ 2 ಇಯರ್ಸು ಸ್ಪಾರ್ ಹೈಪರ್ ಮಾರ್ಕೆಟ್ ಅಂತ ಅಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಸೊ ವೈಲ್ ವರ್ಕಿಂಗ್ ದೇರ್ ಆ್ಯಕ್ಚುಲಿ ನಾನು ಫ್ರೂಟ್ಸ್ ವೆಜಿಟೇಬಲ್ಸ್ ಕ್ವಾಲಿಟಿ ಅಶ್ಯೂರೆನ್ಸ್ ಹ್ಯಾಂಡಲ್ ಮಾಡ್ತಿದ್ದೆ. ಜೊತೆಗೆ ಸ್ಟೇಪಲ್ಸ್ ಅಂದರೆ ನಿಮಗೆ ಗ್ರಾಸರೀಸು ಮತ್ತು ಪ್ರೈವೇಟ್ ಲೇಬಲ್ ಪ್ರಾಡಕ್ಟ್ಸು ಇವೆಲ್ಲ ಬರ್ತವೆ. ಸೊ ಫ್ರೂಟ್ಸ್ ವೆಜಿಟೇಬಲ್ಸ್ ಹ್ಯಾಂಡಲ್ ಮಾಡಬೇಕಾದ್ರೆ ನನಗೆ ಅಲ್ಲಿ ಆಗಿರೋಂಥ ಎಕ್ಸ್ಪೀರಿಯೆನ್ಸು. ಸೊ ರೈತರಿಗೆ ಟ್ರೈನ್ ಮಾಡ್ತಿದ್ವಿ. ಸೊ ಹೌ ಟು ಗ್ರೋ ಫ್ರಮ್ ಸೀಡ್ ಟು ಕ್ರಾಪ್. ಸೊ ಆ ಕ್ರಾಪ್ ಬಂದ ಮೇಲೆ ಹೆಂಗೆ ಅದನ್ನು ಮಾರ್ಕೆಟಿಗೆ ತೊಗೊಂಡು ಬರಬೇಕು, ಮತ್ತು ಮಾರ್ಕೆಟಲ್ಲಿ ಪ್ರೈಸ್ ಏನು ಸಿಗುತ್ತೆ ಅವ್ರಿಗೆ. ಸೊ ಬೆಳೆದಿರೋ ಪ್ರೈಸ್ಗೆ ಪ್ರಾಡಕ್ಟ್ಗೆಲ್ಲ ಅವ್ರಿಗೆ ಒಳ್ಳೆ ಪ್ರೈಸ್ ಸಿಗಲ್ಲ. ಹಾಗೆ ಕೆಲವು ಸಲ ತುಂಬ ಕೆಟ್ಟದಾಗೂ ಪ್ರೈಸ್ ಸಿಗಲ್ಲ. ಕೆಲವರು ತುಂಬ ಲಕ್ಷಾಂತರ ರೂಪಾಯಿ ದುಡ್ದಿರೋರು ಇದ್ದಾರೆ, ಮತ್ತು ತುಂಬ ಲಾಸ್ ಆಗಿರೋರು ಇದ್ದಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಏನು ಮಾಡ್ತಿದ್ವಿ, ಟ್ರೈನ್ ಮಾಡ್ತಿದ್ವಿ. ಸೊ ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಟೊಮೆಟೊ ಬಂದು 60% ರೈಪಿಂಗ್ ಸ್ಟೇಜಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ಅದು ಮಾರ್ಕೆಟಿಗೆ ಬರೋ ತನಕ ಹಾಳಾಗಲ್ಲ. ಸೊ ದಟ್ ಒಳ್ಳೆ ಪ್ರೈಸ್ಗೆ ಹೋಗುತ್ತೆ. ಸೊ ಅದೇ ಥರ ಕ್ಲೀನಾಗಿ ಗ್ರೇಡ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಫಾರ್ಮ್ ಗ್ರೇಡ್ ಮಾಡಿ ಈ ಸ್ಪಾರ್ ಹೈಪರ್ ಮಾರ್ಕೆಟ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಸೊ ಈ ಥರ ದೊಡ್ಡ ರಿಟೇಲರ್ಸ್ಗೆಲ್ಲ ಸೇಲ್ ಮಾಡಬೇಕು ಅಂತಂದರೆ ಸೊ ಅವರು ಮಾರ್ಕೆಟ್ಗಿಂತ ಒಂದು 5-10% ಪ್ರೈಸ್ ಜಾಸ್ತಿ ಕೊಡ್ತಾರೆ ಫಾರ್ ಬೆಟರ್ ಕ್ವಾಲಿಟಿ. ಸೊ ಕ್ವಾಲಿಟಿ ಚೆನ್ನಾಗಿರಬೇಕು, ಪ್ರೈಸ್ ಚೆನ್ನಾಗಿರಬೇಕು. ಸೊ ಹಿಂಗೆ ಮಾಡ್ತಾ ನಂದು ಎಮ್.ಎಸ್.ಸಿ ಗೋಲ್ಡ್ ಮೆಡಲ್ ಆಗಿರೋದ್ರಿಂದ ನನಗೆ ಇನ್ಸ್ಪೈರ್ ಫೆಲೋಶಿಪ್ ಇತ್ತು. ಸೊ ರಿಸರ್ಚ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಅದರಿಂದ ಏನು ಮಾಡಿದೆ, JKVKನಲ್ಲಿ PhDಗೆ ಜಾಯ್ನ್ ಆದೆ. ನಾನು ಅಗ್ರಿಕಲ್ಚರಲ್ ಕ್ರಾಪ್ ಫಿಸಿಯಾಲಜಿಗೆ ಜಾಯ್ನ್ ಆದೆ. ಸೊ ಇಲ್ಲಿ ಐ ವರ್ಕ್ ವಿತ್ ಡಾಕ್ಟರ್ MS ಶೇಷಾಯಿ. ಹಿ ವಾಸ್ ಮೈ ಪ್ರೊಫೆಸರ್. ಸೊ ಇಲ್ಲಿ ನಾನು ವರ್ಕ್ ಮಾಡಿರುವಂಥ ರಿಸರ್ಚ್ ಬಂದು ಹೌ ಟು ಸೆಲೆಕ್ಟ್ ಎ ವೆರೈಟಿ ಫಾರ್ ಇಂಪ್ರೂವ್ಡ್ ವಾಟರ್ ಯೂಸ್ ಎಫಿಷಿಯನ್ಸಿ. ಸೊ ವಾಟರ್ ಯೂಸ್ ಎಫಿಷಿಯನ್ಸಿ ಅಂದರೆ ಬೇಸಿಕಲಿ ನಾವು ಎಷ್ಟು ನೀರು ಕೊಡ್ತೀವಿ ಅದಕ್ಕೆ ಎಷ್ಟು ಇಳುವರಿ ಬರುತ್ತೆ ಅನ್ನೋದು. ಬೇಸಿಕಲಿ ಯಾವುದೇ ಒಂದು ವೆರೈಟಿ ಆಗಲಿ, ಸೊ 1 ಲೀಟ್ರ್ ನೀರಿಗೆ ಎಷ್ಟು ಗ್ರಾಮ್ಸ್ ಗ್ರೈನ್ ಬರ್ತಿದೆ. ಸೊ ಇದು ವಾಟರ್ ಯೂಸ್ ಎಫಿಷಿಯನ್ಸಿ ಹೇಳುತ್ತೆ. ಸೊ ಇದರಲ್ಲಿ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತ ಬಂದಾಗ 2 ಥರ ಇರುತ್ತೆ. ಒಂದು, ಗಿಡ ಕಡಿಮೆ ನೀರು ತೊಗೊಳುತ್ತೆ, ಈಲ್ಡು ಕಡಿಮೆ ಕೊಡುತ್ತೆ, ಸೊ ಅದು ಮ್ಯಾಚ್ ಆಗುತ್ತೆ. ಇನ್ನೊಂದು, ನೀರು ಜಾಸ್ತಿ ತೊಗೊಂಡು ಈಲ್ಡ್ ಜಾಸ್ತಿ ಕೊಡುತ್ತೆ, ಇಲ್ಲ ನೀರು ಕಡಿಮೆ ತೊಗೊಂಡು ಈಲ್ಡ್ ಜಾಸ್ತಿ ಕೊಡುತ್ತೆ. ಸೊ ನಾವು ಬೇಸಿಕಲಿ ನೀರು ಕಡಿಮೆ ತೊಗೊಂಡು ಈಲ್ಡ್ ಜಾಸ್ತಿ ಕೊಡುವಂಥ ವೆರೈಟಿಗಳಿಗೆ ಹುಡುಕಿ ಹತ್ತತ್ರ 150 ಜೀನೋಟೈಪ್ಸ್, ವೈಲ್ಡ್ ಟೈಪ್ಸ್ನ ಸ್ಕ್ರೀನ್ ಮಾಡಿ ಅದರಲ್ಲಿ ಒಂದು 10 ಬೆಸ್ಟ್ ಜೀನೋಟೈಪ್ಸ್ನ ನೆಕ್ಸ್ಟ್ ಫರ್ದರ್ ರಿಸರ್ಚ್ಗೆ ಅಂತ ಪೇರೆಂಟ್ ಅಲೈನ್ಸ್ನ ತೆಗೆದುಬಿಟ್ಟಿದ್ದೀವಿ. ಸೊ ಈ ನಡುವೆ ನಾನು ಆನ್ಸೆಟ್ ಆಫ್ ಕೋವಿಡ್ 2019 ನನಗೆ ಸ್ಪಾರ್ ಹೈಪರ್ ಮಾರ್ಕೆಟಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಮತ್ತು ರೈತರು ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ನಮ್ಗೆ ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಇಲ್ಲಿಂದ ಡೆಲ್ಲಿಗೆ ಕಳಿಸೋ ಒಂದು ಮೂಮೆಂಟ್ ಕ್ರಿಯೇಟ್ ಆಯಿತು, ಯಾವುದೋ ಒಂದು ಕನೆಕ್ಷನಿಂದ. ಸೊ ಆವಾಗ ನಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಾರ್ಮರ್ಸ್ ಯಾರ್ಯಾರಿದ್ದರು, ಸೊ ಅವ್ರನ್ನ ಅಪ್ರೋಚ್ ಮಾಡಿ, ಸೊ ಒಳ್ಳೊಳ್ಳೆ ಕ್ಯಾಪ್ಸಿಕಮ್ ರೆಡ್ ಮತ್ತು ಎಲ್ಲೋ ಜೊತೆ ಗ್ರೀನ್ ಕ್ಯಾಪ್ಸಿಕಮ್ಮು. ಇದೇನಕ್ಕೆ ಅಂದರೆ ಸಮ್ಮರ್ ಟೈಮಲ್ಲಿ ಇಲ್ಲಿ ಚೆನ್ನಾಗಿ ಬೆಳಿತೀವಿ, ಬಟ್ ನಾರ್ತ್ ಇಂಡಿಯಾದಲ್ಲಿ ಸಿಗಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ, ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ, ಈವನ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಅವರು ಏನೇ ಯೂಸ್ ಮಾಡಿದ್ರು ಕೂಡ ದೇ ಕೆನಾಟ್ ಗ್ರೋ ಕ್ಯಾಪ್ಸಿಕಮ್. ಸೊ ಅದರಿಂದ ಅಲ್ಲಿ ಕನ್ಸಂಪ್ಷನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆ ಡಿಮ್ಯಾಂಡ್ ಫುಲ್ಫಿಲ್ ಮಾಡೋದಕ್ಕೆ ಯೂಶ್ವಲಿ ಸೌತಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಆ ಒಂದು ನಮ್ಮ ಸೋರ್ಸು ಅಲ್ಲಿ ಸೋರ್ಸ್ ಕನೆಕ್ಟ್ ಮಾಡಿ ಇಲ್ಲಿ ಫಾರ್ಮರ್ಸ್ ಇದು ಮಾಡಿ ಸೊ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ಮೂವ್ಮೆಂಟ್ ಮಾಡೋ ಟೈಮಲ್ಲಿ ಕೋವಿಡ್ ಆನ್ಸೆಟ್ ಆಯಿತು. ಸೊ ಹತ್ತತ್ರ ಒಂದು 4-5 ಫಾರ್ಮರ್ ಗ್ರೂಪ್ ಕನೆಕ್ಟ್ ಮಾಡಿದ್ವಿ, ಅದೆಲ್ಲ ಶಟ್ ಡೌನ್ ಆಯಿತು ಆವಾಗ. ಸೊ ಈ ಗ್ಯಾಪಲ್ಲಿ ಕೋವಿಡ್ ಇದೆ, ನಮ್ಮದು ರಿಸರ್ಚ್ ಇಲ್ಲಿ ನಡೀತಿದೆ JKVKಲಿ. ಸೊ ಇದ್ದಿದ್ದೇ ತುಂಬ ಕಡಿಮೆ ಜನ, ಅದರಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸ್ವಲ್ಪ ಜನ ಜಾಸ್ತಿ ಇದ್ವಿ, ಬಟ್ ಇಡೀ ಕ್ಯಾಂಪಸಲ್ಲೇ ಯಾರೂ ಇರಲಿಲ್ಲ. ಸೊ ಈ ಒಂದು ಟೈಮಲ್ಲಿ ಏನು ಮಾಡಿದ್ವಿ, ನನ್ನ ಕಲಿಕೊಬ್ಬರು ಅವರ ಅಪಾರ್ಟ್ಮೆಂಟ್ಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಸಪ್ಲೈ ಬೇಕು ಅಂತ ಕೇಳಿದ್ರು. ಸೊ ಆ ಫ್ರೂಟ್ಸ್ ವೆಜಿಟೇಬಲ್ಸು ಹೆಂಗೆ ಕೊಡೋದು ಅಂತ ಯೋಚನೆ ಮಾಡಿದಾಗ ಒಂದು 10,000 ಅಮೌಂಟ್ ಅವ್ರ ಹತ್ರನೇ ಯಾರ ಹತ್ರ ತೊಗೊಂಡು, ಸಿನ್ಸ್ ನಾನು PhD ಮಾಡ್ತಾಯಿದ್ದೆ ಆ ಟೈಮಲ್ಲಿ, ಸೊ ಒಂದು 10,000 ಅಮೌಂಟ್ ತೊಗೊಂಡು ಮಾರ್ಕೆಟ್ಗೆ ಹೋಗಿ ಯಾರ್ಯಾರು ಫಾರ್ಮರ್ಸ್ ಬರ್ತಾರೆ ಅವ್ರ ಹತ್ರ ಸ್ವಲ್ಪ ಪರ್ಚೇಸ್ ಮಾಡಿ ಅಪಾರ್ಟ್ಮೆಂಟಲ್ಲಿ ಹೋಗಿ ಸ್ಟಾಲ್ ಇಟ್ವಿ. ಸೊ ಸ್ಟಾಲ್ ಇಟ್ಟು ಅಲ್ಲಿ ಸೇಲ್ಸ್ ಚೆನ್ನಾಗಾಯಿತು,
ಮತ್ತು ಅವ್ರು ಎವ್ರಿ ವೀಕ್ ರಿಕ್ವೆಸ್ಟ್ ಮಾಡ್ತಾಯಿದ್ರು ಸಪ್ಲೈ ಕೊಡಿ ಅಂತ. ಸೊ ಅವ್ರಿಗೆ ಎವ್ರಿ ವೀಕ್ಲಿ ಒನ್ಸ್ ಕೊಡ್ತಾ ಇದ್ದಿದ್ದು ಟ್ವೈಸ್ ಆಯಿತು, ವೀಕ್ಲಿ ಟ್ವೈಸು. ಮತ್ತು ಅದೇ ಥರ ಆ ಅಪಾರ್ಟ್ಮೆಂಟಿಂದ ವರ್ಡ್ ಆಫ್ ಮೌತಿಂದ ಬೇರೆ ಅಪಾರ್ಟ್ಮೆಂಟ್ ಅವ್ರು ಕೇಳೋಕ್ಕೆ ಶುರು ಮಾಡೋದು. ಸೊ 2 ಅಪಾರ್ಟ್ಮೆಂಟ್ಲಿ ಕಂಟಿನ್ಯೂ ಮಾಡಿದ್ವಿ. ಟ್ರಾನ್ಸಾಕ್ಷನ್ಸ್ ಚೆನ್ನಾಗಾಯಿತು, ಈ ಕಡೆ ಫಾರ್ಮರ್ಸ್ಗೂ ಬೆನಿಫಿಟ್ ಆಗ್ತಿತ್ತು, ಈ ಕಡೆ ನಮಗೂ ಬೆನಿಫಿಟ್ ಆಗ್ತಿತ್ತು. ಸೊ ಮೀನ್ವೈಲ್ ಸ್ವಲ್ಪ ಎಂಪ್ಲಾಯೀಸ್ ಜಾಸ್ತಿ ಮಾಡಿ 2 ಅಪಾರ್ಟ್ಮೆಂಟ್ ಇದ್ದಿದ್ದು ಆ್ಯಕ್ಚುಲಿ ಆನ್ಲೈನ್ ಶುರು ಮಾಡಿದ್ವಿ ನಾವು. ಆನ್ಲೈನ್ ಅಂದರೆ ವಾಟ್ಸಪ್ಪಲ್ಲಿ ಒಂದೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಒಂದೊಂದು ಅಪಾರ್ಟ್ಮೆಂಟ್ಗೆ. ಸೊ ಆ ಗ್ರೂಪಲ್ಲಿರೋ ಮೆಂಬರ್ಸ್ನ, ಆ ಅಪಾರ್ಟ್ಮೆಂಟ್ಲಿರೋ ಮೆಂಬರ್ಸ್ನ ಗ್ರೂಪಿಗೆ ಆ್ಯಡ್ ಮಾಡಿ ಅವ್ರಿಗೆ ಗೂಗಲ್ ಫಾರ್ಮ್ ಶೇರ್ ಮಾಡ್ತಿದ್ವಿ ವಿತ್ ಅವರ್ ಪ್ರಾಡಕ್ಟ್ಸ್ ಲಿಸ್ಟ್. ಅಂದರೆ ಪ್ರಾಡಕ್ಟ್ ಲಿಸ್ಟ್ ಅಂದರೆ ಬೇಸಿಕಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಅಷ್ಟೇ ನಾವು ಸೇಲ್ ಮಾಡ್ತಾಯಿದ್ವಿ, ಜೊತೆಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಲೈಕ್ ಹನಿ, ಕೋಲ್ಡ್ ಪ್ರೆಸ್ಡ್ ಆಯಿಲು ಈ ಥರ ಮಾಡ್ತಾಯಿದ್ವಿ. ಸೊ ಈ ಒಂದು ಟೈಮಲ್ಲಿ ಟಿಲ್ ಸೆಪ್ಟೆಂಬರ್ ತನಕ ಚೆನ್ನಾಗಿ ನಡೀತು, ಅಂದರೆ 2020 ಸೆಪ್ಟೆಂಬರ್ ತನಕ. ಆ ಟೈಮಲ್ಲಿ ಇನ್ನೊಂದು ಟೀಮ್ ಯಾವುದೋ ಒಂದು ಆಲ್ ಫ್ರೆಶ್ ಅಂತ ಹೇಳಿ ದೇ ಡೆವಲಪ್ಡ್ ಆ್ಯನ್ ಆ್ಯಪ್. ಸೊ ನಮ್ಮ ಜೊತೆ ನಮ್ಮ ಹತ್ರ ಆಲ್ರೆಡಿ ಕಸ್ಟಮರ್ ಬೇಸ್ ಇದ್ರು. ವರ್ಡ್ ಆಫ್ ಮೌತಿಂದ ವಿ ಹ್ಯಾಡ್ ಜನರೇಟೆಡ್ ಅರೌಂಡ್ 50 ಅಪಾರ್ಟ್ಮೆಂಟ್ ಗ್ರೂಪ್ಸ್. ಅದರಲ್ಲಿ ಮಿನಿಮಮ್ ಅಂದ್ರೂ ಒಂದು 30 to 40 ಮೆಂಬರ್ಸ್ ಲೈವ್ ಕಸ್ಟಮರ್ಸ್ ಇದ್ರು, ಅಂದರೆ ಎವ್ರಿ ಡೇ ಆರ್ಡರ್ಸ್ ಎವ್ರಿ ವೀಕ್ ಆರ್ಡರ್ ಮಾಡೋವಂಥ ಕಸ್ಟಮರ್ಸ್ ಇದ್ರು. ಸೊ ಅದರಲ್ಲಿ ವೆನ್ ವಿ ಜಾಯಿನ್ ಟು ಆಲ್ ಫ್ರೆಶ್, ಸೊ ಆವಾಗ ಏನಾಯಿತು, ಅವ್ರ ಆ್ಯಪ್ ತಂದರು. ಸೊ ಥ್ರೂಔಟ್ ಬ್ಯಾಂಗ್ಳೂರ್ ನಾವು ಸಪ್ಲೈ ಕೊಡಬೇಕು ಅಂತ ಪ್ಲ್ಯಾನ್ ಆಯಿತು. ಇಟ್ ವಾಸ್ ಎ ಡಿಸಾಸ್ಟರ್ ಆ್ಯಕ್ಚುಲಿ. ಸೊ ದೇ ಕೇಮ್ ಅಪ್ ವಿತ್ ಇನ್ವೆಸ್ಟ್ಮೆಂಟ್, ಬಟ್ ಎಂಡ್ ಆಫ್ ದ ಡೇ ನಾವೇನು ಸೇವಿಂಗ್ಸ್ ಅಂತ ಮಾಡಿದ್ವಿ ನಮ್ಮ ಒಂದು ಚಿಕ್ಕ ಬಿಸ್ನೆಸ್ ಮಾಡಿ, ಸೊ ಅದನ್ನು ಬರ್ನ್ ಮಾಡೋ ಹಂಗೆ ಆಗ್ಬಿಡ್ತು. ಸೊ ದೆನ್ ವಿ ಗಾಟ್ ಡಿಟ್ಯಾಚ್ ಫ್ರಮ್ ದೆಮ್ ಆ್ಯಂಡ್ ಅಗೇನ್ ವಿ ಸ್ಟಾರ್ಟೆಡ್ ಅವರ್ ಓನ್ ಫಾರ್ಮುಲಾ ಲೈಕ್ ಗೂಗಲ್ ಫಾರ್ಮ್ ಶೇರ್ ಮಾಡೋದು ಮತ್ತು ಕಸ್ಟಮರ್ಸ್ಗೆ. ಆ್ಯಂಡ್ 2021 ಲಾಕ್ಡೌನ್ ಆಲ್ಸೋ ವಾಸ್ ವೆರಿ ಗುಡ್ ಫಾರ್ ಅಸ್. ಆ್ಯಂಡ್ ನಾವು ಎಲ್ಲರಿಗೂ ಚೆನ್ನಾಗಿ ಸಪ್ಲೈ ಮಾಡಿದ್ವಿ, ಒಳ್ಳೆ ಫ್ರೂಟ್ಸ್ ವೆಜಿಟೇಬಲ್ಸು. ಆ್ಯಂಡ್ ವರ್ಡ್ ಆಫ್ ಮೌತಿಂದನೇ ಮತ್ತೆ ಅಪಾರ್ಟ್ಮೆಂಟ್ಸ್ಗಳು ಜಾಸ್ತಿ ಆದವು. ಸೊ ಹಿಂಗೆ ಇರಬೇಕಾದ್ರೆ ನನ್ನ ರಿಸರ್ಚ್ ಪ್ರೆಷರು ನನಗಿತ್ತು ಆಬ್ವಿಯಸ್ಲಿ. ಸೊ ಹುಡುಗರುಗಳನ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಏನಾಯಿತು, ಅದನ್ನು ಪಾಸ್ ಮಾಡಬೇಕಾಗಿ ಬಂತು. ಸೊ ಆ ಒಂದು ಗ್ಯಾಪಲ್ಲಿ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ, ಮಾರ್ಕೆಟಲ್ಲಿ ಲೈಕ್ ಕಸ್ಟಮರ್ಸ್ ಹತ್ರ ಏನೋ ಒಂದು ಆರ್ಡರ್ ತೊಗೊತೀವಿ. ಸೊ ಬಿಸ್ನೆಸ್ ಹಿಂಗೆ ನಡೀತಾ ಇತ್ತು, ಬಟ್ ಆ ಒಂದು ಗ್ಯಾಪಲ್ಲಿ ನಂದು ರಿಸರ್ಚ್ ಪ್ರೆಷರು ನನಗಿತ್ತು. ಬಿಕಾಸ್ ಐ ವಾಂಟೆಡ್ ಟು ಕಂಪ್ಲೀಟ್ ಮೈ PhD ಆ್ಯಂಡ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಬಿಗ್ ಇನ್ ದ ಫೀಲ್ಡ್ ಆಫ್ ರಿಸರ್ಚ್ ಆ್ಯಂಡ್ ಆಲ್ಸೋ ಮಾರ್ಕೆಟ್. ಈಗ ಫಾರ್ಮರ್ಸ್ಗೆ ಹೆಲ್ಪ್ ಆಗಬೇಕು, ಪ್ಲಸ್ ಕಸ್ಟಮರ್ಸ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗಬೇಕು, ಪ್ಲಸ್ ನನಗೂ ದುಡ್ಡು ಬರಬೇಕು. ಸೊ ದಿಸ್ ವಾಸ್ ಮೈ ಮೋಟೋ. ಸೊ ಈ ಗ್ಯಾಪಲ್ಲಿ ನಂದು ರಿಸರ್ಚ್ ಮುಗಿಸ್ಬೇಕಿತ್ತು. ಅದರಿಂದ ಐ ಹ್ಯಾಡ್ ಟು ಸ್ಟಾಪ್ ದಿಸ್ ಬಿಸ್ನೆಸ್. ಯಾವುದಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಏನು ಸಪ್ಲೈ ಮಾಡ್ತಾಯಿದ್ದೆ. ಬಟ್ ಇದರಲ್ಲಿ ನಾನು ಕಲ್ತಿದ್ದೇನಂತಂದರೆ, ಲೈಕ್ ನಮ್ಮದು ಮಾಡೆಲ್ ಇದ್ದಿದ್ದು, ಈಗ ಪ್ರಾಡಕ್ಟ್ಸ್ ತಂದು ಅದನ್ನು ಇಟ್ಕೊಂಡು ಸೇಲ್ ಮಾಡ್ತಾ ಇರಲಿಲ್ಲ. ಫಸ್ಟು ಕಸ್ಟಮರ್ಸ್ ಹತ್ರ ಆರ್ಡ್ರ್ ತೊಗೊತಿದ್ವಿ. ಸೊ ಅವ್ರಿಗೆ ಎಷ್ಟು kg ಏನು ಬೇಕು ಅದನ್ನಷ್ಟೇ ನಾವು ಪ್ರೊಕ್ಯೂರ್ ಮಾಡ್ತಾಯಿದ್ವಿ. ಸೊ ಅದರಿಂದ ನಮಗೆ ಝೀರೋ ವೇಸ್ಟೇಜು. ಪ್ಲಸ್ ಒಂದು ಅಪಾರ್ಟ್ಮೆಂಟ್ಗೆ ಅಂತ ನಾವು ಮಿನಿಮಮ್ 5 to 10,000 ರೂಪಿ ಒಂದು ಅಪಾರ್ಟ್ಮೆಂಟಿಂದ ನಮ್ಗೆ ಆರ್ಡರ್ಸ್ ಬರ್ತಿದ್ದು. ದೋ ವಿ ಯೂಸ್ ಟು ಸಪ್ಲೈ ಫಾರ್ 1 ವೀಕ್. ಸೊ ಆ ಒಂದು ಅಪಾರ್ಟ್ಮೆಂಟ್ಗೆ ನಾವು ಎಲ್ಲ ಫ್ರೀ ಡೆಲಿವರಿ ಕೊಡ್ತಾಯಿದ್ದು. ಈವನ್ 100 ರೂಪಿ ಆರ್ಡ್ರ್ ಮಾಡಿದ್ರೂ ಫ್ರೀ ಡೆಲಿವರಿನೇ ಕೊಡ್ತಾಯಿದ್ದು, ಬಿಕಾಸ್ ನಮ್ಗೆ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗ್ತಿತ್ತು. ಸೊ ಈ ಮಾಡೆಲಿಂದ ಆ್ಯಕ್ಚುಲಿ ಸಸ್ಟೈನ್ ಆದ್ವಿ. ಬಟ್ ನಾವು ಕಸ್ಟಮರ್ಸ್ ಹತ್ರ ಆರ್ಡ್ರ್ ತೊಗೊಂಡು ನೆಕ್ಸ್ಟ್ ಡೇ ನಾವು ಫಾರ್ಮರ್ಸ್ ಅಂದರೆ ಬೇಸಿಕಲಿ ನಮಗೆ ಫಾರ್ಮರ್ಸ್ ಕನೆಕ್ಟ್ ಆಗ್ತಿದ್ದು ಯಲಹಂಕ ರೈತ ಸಂತೆ. ಆ ಫಾರ್ಮರ್ಸ್ ಹತ್ರ ಎಷ್ಟು ಪ್ರಾಡಕ್ಟ್ ಸಿಗ್ತಿತ್ತು ಅದು, ಜೊತೆಗೆ ಅಲ್ಲಿ ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಇತ್ತು. ಕೆಲವೊಂದು ಪ್ರಾಡಕ್ಟ್ಸ್ ಫಾರ್ಮರ್ಸ್ ತರೋಕ್ಕಾಗಲ್ಲ ಇಲ್ಲಿಗೆ, ಯಾಕಂದರೆ ಸ್ಮಾಲ್ ಕ್ವಾಂಟಿಟಿ ಅಷ್ಟೇ ಬೇಕಾಗಿರುತ್ತೆ. ಸೊ ಆ ಥರ ಪ್ರಾಡಕ್ಟ್ಸ್ನ ಮಾರ್ಕೆಟಲ್ಲೂ ತೊಗೊಂಡು ನಾವು ಆ್ಯಕ್ಚುಲಿ ಕಳಿಸ್ತಾ ಇದ್ವಿ. ಸೊ ಆಲ್ ದ ಪ್ರಾಡಕ್ಟ್ಸ್ ವಿ ಯೂಸ್ ಟು ಗ್ರೇಡ್ ಮ್ಯಾನ್ಯಲಿ, ಮತ್ತು ಏನೇ ಡ್ಯಾಮೇಜ್ ಆದ್ರೂ ವಿ ಯೂಸ್ ಟು ರೀಪ್ಲೇಸ್ ದೆಮ್. ಸೊ ಆ ಥರ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ವಿ. ಸೊ ಇದರಲ್ಲಿ ನೋಡಿದ್ದು ನಾನು ಮೊದಲೇ ಹೇಳ್ದಂಗೆ, ಸೊ ಪ್ರೈಸ್ ಫ್ಲಕ್ಚುಯೇಷನು. ಸೊ ಇವಾಗ ಕಸ್ಟಮರ್ಸ್ ಟೊಮೆಟೊ 20 ರೂಪೀಸ್ ನಾವು ಆರ್ಡರ್ ತೊಗೊಂಡಿದ್ರೆ, ಸೊ ಇಲ್ಲಿ ನಮಗೆ ಅರೌಂಡ್ 15 to 16 ರೂಪೀಸ್ ಬೀಳ್ತಾಯಿತ್ತು. ಬಟ್ ಇವತ್ತು ಆರ್ಡರ್ ತೊಗೊಂಡು ನಾಳೆ ಮಾರ್ಕೆಟ್ಗೆ ಹೋದಾಗ 30 ರೂಪೀಸ್ ಆಗಿಬಿಡ್ತಿತ್ತು. ಸೊ ಕಸ್ಟಮರ್ಸ್ಗೆ ಎಕ್ಸ್ಟ್ರಾ ಪೇ ಮಾಡಿ ಅಂತ ಹೇಳೋಕ್ಕಾಗ್ತಿಲ್ಲ. ಸೊ ಆ 10 ರೂಪೀಸ್ ಏನು ವಿ ಯೂಸ್ ಟು ಬೇರ್ ದಟ್. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ನನಗನ್ಸಿದ್ದೇನೆಂದರೆ, ಟೊಮೆಟೊ ಪ್ರೈಸು ಅಥವಾ ಯಾವುದೇ ಫ್ರೂಟ್ಸ್ ವೆಜಿಟೇಬಲ್ ಆಗಲಿ ಸೀಸನ್ ಟು ಸೀಸನ್ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ. ಲೈಕ್ ಇಟ್ ವಿಲ್ ಬಿ ಲೋಯರ್ ಆ್ಯಂಡ್ ಇಟ್ ಗೋಸ್ ಅಪ್. 5 ರೂಪಾಯಿ 10 ರೂಪಾಯಿನೂ ಇರುತ್ತೆ ಜಾನ್ವರಿ ಫೆಬ್ರವರಿ ಟೈಮಲ್ಲಿ. ಆನ್ ದ ಆನ್ಸೆಟ್ ಆಫ್ ಏಪ್ರಿಲ್ ಮೇ ಪ್ರೈಸ್ ವಿಲ್ ಗೋ ಅಪ್ ಟು 60 ರೂಪಿ. ಎಲ್ರಿಗೂ ಗೊತ್ತಿರುತ್ತೆ ಅದು 100 ರೂಪಿ, 120 ರೂಪಿ, ಈವನ್ ಆನಿಯನ್ ಪ್ರೈಸ್ ಕೂಡ ಅಷ್ಟು ರೀಚ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನನಗೆ ಅನಿಸಿದ್ದೇನಂತಂದರೆ, ನನ್ನ ಮೆಂಟರ್ ರಾಮೇಗೌಡ ಸರ್ ಅಂತಿದ್ದಾರೆ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಯಾಕೆ ನಾವು ಟೊಮೆಟೊನ ಅಟ್ಲೀಸ್ಟ್ ರೈತರು ಹಾರ್ವೆಸ್ಟ್ ಮಾಡಿದ ಟೊಮೆಟೊನ ಒಂದು 20 ಡೇಸ್ ಪುಷ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಪ್ರೈಸ್ ಸಿಗುತ್ತಲ್ವ, ಮಾರ್ಕೆಟಿಗೆ 20 ಡೇಸ್ ಆದಮೇಲೆ ತರ್ಬೋದಲ್ವ.
ಸೊ ದೇ ಕೆನಾಟ್ ಗೋ ಫಾರ್ ಕೋಲ್ಡ್ ಸ್ಟೋರೇಜ್. ಯಾಕಂದರೆ ಕೋಲ್ಡ್ ಸ್ಟೋರೇಜ್ ಇಟ್ಟರೆ ಟೊಮೆಟೊ ಬೇಗ ಹಾಳಾಗುತ್ತೆ, ಅಂದರೆ ತೆಗೆದ ಮೇಲೆ. ಇಡೋ ತನಕ ಚೆನ್ನಾಗಿರುತ್ತೆ, ತೆಗೆದ ಮೇಲೆ ಹಾಳಾಗುತ್ತೆ. ಸೊ ಅದಕ್ಕೆ ಸಮಥಿಂಗ್ ಬಿಗ್ ವಿ ವಾಂಟೆಡ್ ಟು ಡೂ. ಆ ಒಂದು ಚೇಂಜ್ ಹುಡ್ಕೊಳ್ತಾ ಹೋದಾಗ ನಮಗೆ ಬಂದಿದ್ದು ಥಾಟು, ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಸ್ಟೋರೇಜ್ ಫೆಸಿಲಿಟಿ ಏನಿದೆಯಲ್ಲ ಅದನ್ನು ಪೋರ್ಟೇಬಲ್ ಆಗಿ ಮಾಡೋಕ್ಕಾಗುತ್ತಾ ಅಂತ. ಅಫ್ಕೋರ್ಸ್ ಈಗ ಲೇಸ್ ಎಲ್ಲ ನೋಡಿರ್ತೀರ, ನೈಟ್ರೋಜನ್ ಪ್ಯಾಕ್ ಮಾಡ್ತಾರೆ. ಸೊ ನೈಟ್ರೋಜನ್ ಇರೋದ್ರಿಂದ ದ ಲೇಸ್ ವಿಲ್ ನಾಟ್ ಗೆಟ್ ಡಿಗ್ರೇಡೆಡ್, ಏನು ಪ್ಯಾಥೋಜೆನಿಕ್ ಇನ್ಫೆಕ್ಷನ್ ಏನಾಗಲ್ಲ. ಸೊ ಸಿಮಿಲರ್ಲಿ ನೈಟ್ರೋಜನ್ ಫ್ಲಶ್ ಮಾಡಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ಗೆ, ಸೊ ಇಟ್ ರಿಡ್ಯೂಸ್ ದ ರೈಪ್ನಿಂಗ್ ಪ್ರೋಸೆಸ್ ಆ್ಯಂಡ್ ಇಟ್ ಇಂಪ್ರೂವ್ಸ್ ಶೆಲ್ಫ್ ಲೈಫ್. ಬಟ್ ನೈಟ್ರೋಜನಲ್ಲಿ ಇನ್ನೊಂದು ಡಿಫೆಕ್ಟ್ ಅಂದರೆ ಇಟ್ ಸ್ಪಾಯ್ಸ್ ದ ಟೇಸ್ಟ್ ಆಫ್ ಸರ್ಟೆನ್ ಫ್ರೂಟ್ಸ್ ಲೈಕ್ ಬನಾನಾ, ಪಪಾಯ ಆ್ಯಂಡ್ ಆಲ್. ಸೊ ಇವಾಗ ನಾವೇನು ಮಾಡಿದ್ವಿ, ಸೊ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಅದನ್ನು ಪಾಲಿಥಿನ್ ಕವರ್ ಅಥವಾ ಬ್ಯಾಗ್ ಏನು ಬರುತ್ತಲ್ಲ, ಸೊ ನಾನ್ ಪರ್ಫೋರೇಟೆಡ್ ಬ್ಯಾಗ್ಸು, ಸೊ ಇದರಲ್ಲಿ ನಾವು ಗ್ಯಾಸ್ ಏನಾದರೂ ಫ್ಲಶ್ ಮಾಡಿ ಪ್ರಾಡಕ್ಟ್ಸ್ ಇಟ್ಟರೆ ವಿ ಕ್ಯಾನಾಟ್ ಟ್ರಾನ್ಸ್ಪೋರ್ಟ್ ಇಟ್ ಟು ಲಾಂಗ್ ಡಿಸ್ಟೆನ್ಸಸ್. ಸೊ ಇವಾಗ ಸ್ಟೋರ್ ಮಾಡಬೇಕು ಮತ್ತು ಅದು ಇಮಿಡಿಯೇಟಾಗಿ ಕನ್ಸ್ಯೂಮ್ ಮಾಡಬೇಕು. ಸೊ ದೆನ್ ವಿ ಕೇಮ್ ಅಪ್, why can't we do some containers where we can fill the product and flush gas inside it and then seal it, so that whenever we want we can open the crate and we can sell the product. ಸೊ ದೆನ್ ತುಂಬ ಒಂದು 2 ವರ್ಷ ಥಿಂಕ್ ಮಾಡಿ, ಕೆಲವು ಮೆಂಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಕೊನೆಗೆ ಬಂದಿದ್ದೇ ಥಾಟು ಈ ಒಂದು ಪೋರ್ಟೇಬಲ್ ಕ್ರೇಟ್ ಆ್ಯಕ್ಚುಲಿ. ಸೊ ಇದರಲ್ಲಿ ಬೇಸಿಕಲಿ ನಾವೇನು ಕೊಟ್ಟಿದ್ದೀವಿ ಅಂದರೆ ಒಂದು ಇನ್ಲೆಟ್ ಹೋಸ್ ಇದರಲ್ಲಿ ಬಂದು ಜಸ್ಟ್ ಲೈಕ್ ಸೈಕಲ್ದು ಅಥವಾ ಟೈರ್ದು ಟ್ಯೂಬಲ್ಲಿ ಏನು ಗ್ಯಾಸ್ ಫಿಲ್ ಮಾಡೋದಕ್ಕಿರುತ್ತಲ್ಲ ಅದೊಂದಿರುತ್ತೆ. ಮತ್ತಿನ್ನೊಂದು ಎಕ್ಸಿಟ್ ನೋಸಲ್ ಅಂತ ಕೊಟ್ಟಿರ್ತೀವಿ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಪ್ರಾಡಕ್ಟ್ ಫಿಲ್ ಮಾಡಿ, ಇದು ಡೋರು. ಸೊ ಡೋರ್ ಮಾಡಿ ಲಾಕ್ ಮಾಡಿ, ಇಲ್ಲಿ ಲಾಕ್ಸ್ ಬರ್ತವೆ. ಸೊ ಕಂಪ್ಲೀಟ್ ಕ್ಲೋಸ್ ಮಾಡಿ ಏರ್ ಲೀಕ್ ಆಗದೆ ಇರೋ ಥರ ಈ ಇನ್ಲೆಟ್ ಹೋಸ್ ಏನಿದೆಯಲ್ಲ, ಸೊ ಇದ್ರ ಥ್ರೂ ಗ್ಯಾಸ್ ಇಂಜೆಕ್ಟ್ ಮಾಡ್ತೀವಿ. ಫಸ್ಟು ನೈಟ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಪರ್ಜಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ನೈಟ್ರೋಜನ್ ಗ್ಯಾಸ್ ಫ್ಲಶ್ ಮಾಡಿ, ಸೊ ಇಲ್ಲಿ ಹೊರಗಡೆ ಔಟ್ಲೆಟ್ ಏನಿದೆಯಲ್ಲ ಇದನ್ನು ಓಪನ್ ಇಡ್ತೀವಿ. ಸೊ ವೆನ್ ಎವರ್ ವಿ ಫ್ಲಶ್ ನೈಟ್ರೋಜನ್ ಇನ್ಸೈಡ್, ಇಟ್ replaces all the existing atmosphere present inside the crate. So then we close this outlet and we flush our design gas. So ನಮ್ಮ ಡಿಸೈನ್ ಗ್ಯಾಸ್ ಕಾಂಪ್ರಮೈಸ್ ಆಗಿರೋದು ನೈಟ್ರೋಜನ್, CO2, ಆಕ್ಸಿಜನ್. ಸೊ ಈ 3 ಗ್ಯಾಸ್ನು ಅಟ್ ಡಿಫ್ರೆಂಟ್ ಪ್ರಪೋರ್ಷನ್ ನಾವು ಡಿಸೈನ್ ಮಾಡಿದ್ವಿ. ಸೊ ಫಾರ್ ಡಿಫ್ರೆಂಟ್ ಕ್ರಾಪ್ಸ್. ಸೊ ಈ ಕ್ರೇಟ್ ಬಂದು ಆ್ಯಕ್ಚುಲಿ ದಿಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಒನ್ ಕ್ರಾಪ್ ಆರ್ ರೆಸ್ಟ್ರಿಕ್ಟೆಡ್ ಟು ಫಾರ್ ದಿಸ್ ಸೈಜ್. ಆ್ಯಕ್ಚುಲಿ ಇದು ನಾವು ಡಿಸೈನು ಈವನ್ 10 kg ಮಾಡ್ಬೋದು, 20 kg ಮಾಡ್ಬೋದು, ಅಥವಾ 50 kg ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ಕ್ರಾಪ್. ಲೈಕ್ ಫಾರ್ ಎಕ್ಸಾಂಪಲ್ ಗ್ರೇಪ್ಸ್ಗೆ 10 kg ಓಕೆ, ಪಪಾಯ ಅಂತ ಬಂದರೆ 50 kg ಓಕೆ, ಟೊಮೆಟೊ ಅಂತ ಬಂದರೆ 20 kg ಓಕೆ. ಸೊ ಮಾರ್ಕೆಟಲ್ಲಿ ಏನು ಅವೈಲಬಲ್ ಇದೆಯಲ್ಲ ಸ್ಟೋರೇಜ್ ಕ್ರೇಟ್ಸು, ಆ ಕ್ರೇಟ್ಸ್ನ ವಿ ನೀಡ್ ಟು ರಿಪ್ಲೇಸ್ ದಿಸ್. ಸೊ ಇದು ಬಂದು ಫುಡ್ ಗ್ರೇಡ್ ಯೂಸ್ ಮಾಡಿ ಇಂಜೆಕ್ಷನ್ ಮೋಲ್ಡ್ ಥ್ರೂ ನಾವು ಕ್ರೇಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕ್ರೇಟ್ ಎಸ್ಟಿಮೇಟೆಡ್ ಕಾಸ್ಟ್ ಬಂದು ಅರೌಂಡ್ 600 rupees per kg. ಸೊ ವಿ ವಾಂಟ್ ಟು ರೀಪ್ಲೇಸ್ ಆಲ್ ದ ಕ್ರೇಟ್ಸ್ ದಟ್ ಫಾರ್ಮರ್ಸ್ ಆರ್ ಯೂಸಿಂಗ್ ಫಾರ್ ದೇರ್ ಕ್ರಾಪ್ಸ್, ಆ್ಯಂಡ್ ವಿ ವಾಂಟ್ ಟು ರೀಪ್ಲೇಸ್ ವಿತ್ ಅವರ್ ಕ್ರೇಟ್, ಸೊ ದಟ್ ಫಾರ್ಮರ್ಸ್ ಕ್ಯಾನ್ ಸ್ಟೋರ್ ದೇರ್ ಪ್ರೊಡ್ಯೂಸ್ ಅಟ್ ದೇರ್ ಓನ್ ಫೀಲ್ಡ್ ವೆನ್ ಎವರ್ ದ ಮಾರ್ಕೆಟ್ ಪ್ರೈಸ್ ಗೋಸ್ ಡೌನ್, ಆ್ಯಂಡ್ ದೇ ಕ್ಯಾನ್ ಸೆಲ್ ವೆನ್ ಎವರ್ ದ ಮಾರ್ಕೆಟ್ ಪ್ರೈಸ್ ಗೋಸ್ ಅಪ್. ಇದು ಬಂದು ಇವಾಗ ನಾವು R&D ಸ್ಟೇಜಲ್ಲಿದೆ. ಸೊ ನಾವು ಇನ್ ಎ ಕಪಲ್ ಆಫ್ ಡೇಸ್ ಆ್ಯಕ್ಚುಲಿ ವಿ ಆರ್ ಇನ್ ಟು ಫೀಲ್ಡ್ ಟ್ರಯಲ್. ಸೊ ಫೀಲ್ಡ್ ಟ್ರಯಲ್ ಎಲ್ಲ ಮುಗಿಸಿ ದೆನ್ ವಿ ವಿಲ್ ಗೋ ಫಾರ್ ಮಾಸ್ ಪ್ರೊಡಕ್ಷನ್, ದೆನ್ ವಿ ವಿಲ್ ಟೇಕ್ ಇಟ್ ಆಸ್ ಎ ಪೈಲಟ್ ಪ್ರಾಜೆಕ್ಟ್, ದೆನ್ ವಿ ವಿಲ್ ಎಂಟರ್ ಇನ್ ಟು ದ ಮಾರ್ಕೆಟ್. ಸೊ ಈ ಒಂದು ಕಾನ್ಸೆಪ್ಟ್ನ ಪ್ರೂಫ್ ಆಫ್ ಕಾನ್ಸೆಪ್ಟ್ ಆಗಿ ಡೆವಲಪ್ ಮಾಡೋದಕ್ಕೆ ಆ್ಯಕ್ಚುಲಿ ಬೈರ್ಯಾಕ್ US ಸ್ಕೀಮಿಂದ ಹೆಲ್ಪ್ ಆಯಿತು ನನಗೆ, ಫಂಡಿಂಗ್ ಆ್ಯಂಡ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್. ಆ್ಯಂಡ್ ದೆನ್ DST ನಿಧಿ ಪ್ರಯಾಸ್ CCAM supported me through that grant support, and also RKVY is supporting me for this particular project. So our aim is to provide a good portable facility, portable storage facility to the farmers, which will be at a low cost. ಸೊ ಇದರಲ್ಲಿ ಇನ್ನೊಂದು ವ್ಯಾಲ್ಯೂ ಪ್ರಪೋಸಿಷನ್ ಏನಂದರೆ, ಫಾರ್ಮರ್ಸ್ ಆಲ್ವೇಸ್ ದೇ ಕೆನಾಟ್ ಡಿಪೆಂಡ್ ಆನ್ ಕೋಲ್ಡ್ ಸ್ಟೋರೇಜಸ್. ಸೊ ಕೋಲ್ಡ್ ಸ್ಟೋರೇಜಸಲ್ಲಿ 1 to 2 rupees per kilo ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮದು ಚಾರ್ಜಸ್ ಬಂದು ವಿ ಆರ್ ಎಸ್ಟಿಮೇಟಿಂಗ್ ಅರೌಂಡ್ 0.5 paise to 1 rupee. ಸೊ ಆಲ್ಸೋ ದೇರ್ ಇಸ್ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಲೈಕ್ ಫಾರ್ಮರ್ಸು ಫೀಲ್ಡಿಂದ ಸ್ಟೋರ್ ರೂಮ್ಗೆ ತರಬೇಕು, ದೆನ್ ಸ್ಟೋರ್ ರೂಮಿಂದ ಮಾರ್ಕೆಟಿಗೆ ತೊಗೊಂಡೋಗ್ಬೇಕು.
but farmers who directly they can store at their own field, and directly they can take the products to the market without having any middleman support. ಸೊ ಇದು ಒಂದು ಆ್ಯಕ್ಚುಲಿ ನಮ್ಮದು ಮೇನ್ ಉದ್ದೇಶ, ಮಿಡಲ್ ಮ್ಯಾನ್ ಸಪೋರ್ಟ್ನ ತೆಗೆದಾಕ್ಬೇಕಂತ. ಸೊ ಈ ಒಂದು ಉದ್ದೇಶದಿಂದ ಆ್ಯಕ್ಚುಲಿ ಇವಾಗ ನಮ್ಮದು ಟೆಕ್ನಾಲಜಿ ರೆಡಿ ಆಗ್ತಾ ಇದೆ. ಸೊ ವಿ ಹ್ಯಾವ್ ಅವರ್ ಓನ್ ಕಸ್ಟಮರ್ ಬೇಸ್, we have our farmers in our contact. So we are thinking to connect these farmers and customers solely, only depending on us, not any other middleman. So ಇದರಲ್ಲಿ ನಮ್ಮದು ಓವರ್ ಹೆಡ್ಸ್ ಏನು ಚಾರ್ಜ್ ಆಗುತ್ತೆ, ಈಗ ಟ್ರಾನ್ಸಾಕ್ಷನ್ ಚಾರ್ಜಸ್ ಆರ್ ವಾಟ್ ಎವರ್, ಸೊ ಓನ್ಲಿ ದಟ್ ವಿಲ್. ಫಾರ್ ಎಕ್ಸಾಂಪಲ್ ಈಗ ಕುಕುಂಬರ್ದು ಪ್ರೈಸ್ ಬಂದು ಫಾರ್ಮರ್ ಫೀಲ್ಡಲ್ಲಿ ₹5 ಇದೆ, ಅಂದರೆ ರೈತರಿಗೆ ಸಿಗ್ತಾ ಇರೋದು ₹5. ಅದೇ ಕಸ್ಟಮರ್ಸ್ಗೆ ಸಿಗ್ತಾ ಇರೋದು 25 to 30 ರೂಪಿ. ಸೊ ಈ ₹20 ಯಾರಿಗೆ ಹೋಗ್ತಾ ಇದೆ, ಅದು ಇಂಪಾರ್ಟೆಂಟು. ಸೊ ಅದೇ ರೈತರಿಗೆ ಒಂದು ₹5 ಬದಲು ₹10 ಸಿಕ್ಕಿದ್ರೆ, ಕಸ್ಟಮರ್ಸ್ಗೆ 25 ಬದಲು ಒಂದು ₹15 ₹20 ಸಿಕ್ಕಿದ್ರೆ, ಅಟ್ಲೀಸ್ಟ್ ಒಂದು ಪ್ರೈಸ್ ಇದೇನು ಡಿಫ್ರೆನ್ಸ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಪ್ಲಸ್ ಕಸ್ಟಮರ್ಸ್ಗೂ ಯೂಸ್ ಆಗುತ್ತೆ, ಪ್ಲಸ್ ಫಾರ್ಮರ್ಸ್ಗೂ ಯೂಸ್ ಆಗುತ್ತೆ. ಹಾಗೆ ನ್ಯೂಟ್ರಿಷನ್ ಪ್ಲೇಸ್ ಎ ಮೇಜರ್ ರೋಲ್. ಈಗ ತರಕಾರಿಗಳು, ಹಣ್ಣುಗಳು ಪ್ರೈಸ್ ಜಾಸ್ತಿ ಇರೋದ್ರಿಂದ ತುಂಬ ಸ್ಮಾಲ್ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು, ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಅಥವಾ ಪುವರ್ ಫ್ಯಾಮಿಲಿಗಳು ದೇ ಕೆನಾಟ್ ಅಫೋರ್ಡ್. ಸೊ ಆ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದೇ ಇರೋದ್ರಿಂದ ಇಟ್ಸ್ ಎಫೆಕ್ಟಿಂಗ್ ದೇರ್ ನ್ಯೂಟ್ರಿಷನ್. ಸೊ ದಟ್ಸ್ ವಾಟ್ ಐ ಲರ್ನ್ ಥ್ರೂ ಮೈ ರಿಸರ್ಚ್. ಸೊ ಈ ನ್ಯೂಟ್ರಿಷನ್ ಸಿಗ್ತಾ ಇರೋದ್ರಿಂದ ಪ್ರಾಪರ್, ಈಗ ರೈಸ್ ತಿಂತಾರೆ, ಬರೀ ರೈಸ್ ತಿಂತಾರೆ, ಗೌರ್ಮೆಂಟಿಂದ ರೈಸ್ ಸಿಗ್ತಾ ಇದೆ ಅವರಿಗೆ. ರೈಸಲ್ಲಿ ಎಷ್ಟು % ಪ್ರೋಟೀನ್ ಇರುತ್ತೆ, ಬಟ್ ದಾಲ್ ಅಷ್ಟು ತಿನ್ನೋಕ್ಕಾಗತ್ತಾ? ದಾಲಲ್ಲಿ ಅರೌಂಡು 60% ಡೈಜೆಸ್ಟಬಲ್ ಪ್ರೋಟೀನ್ ಇರುತ್ತೆ ಅಷ್ಟೇ, ಬಟ್ ರೈಸಲ್ಲಿ 80% ಡೈಜೆಸ್ಟಬಲ್ ಪ್ರೋಟೀನ್ ಇರುತ್ತೆ. ಬಟ್ ರೈಸಲ್ಲಿ ಪ್ರೋಟೀನ್ ಕಂಟೆಂಟ್ ಕಡಿಮೆ ಇದೆ ಕಂಪೇರ್ಡ್ ಟು ದಾಲ್. ಸೊ ದಾಲ್ನ ಜಾಸ್ತಿ ಕ್ವಾಂಟಿಟಿ ತಿನ್ನಲ್ಲ, ರೈಸ್ ಜಾಸ್ತಿ ಕ್ವಾಂಟಿಟಿ ತಿಂತಾರೆ, ಬಟ್ ರೈಸಲ್ಲಿ ಸಿಗಲ್ಲ. ಸೊ ಅದಕ್ಕೆ ನಾವು ಆ್ಯಡ್ ಮಾಡಬೇಕಾಗಿರೋದೇನು, ಫ್ರೂಟ್ಸು, ವೆಜಿಟೇಬಲ್ಸ್ ಫಾರ್ ಬೆಟರ್ ನ್ಯೂಟ್ರಿಷನ್. ಸೊ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ, ಅದರಿಂದ ಅವ್ರದ್ದು ನ್ಯೂಟ್ರಿಷನ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಸೊ ಲೆಟಸ್ ಸೇ ನಾವೀಗ ಫಾರ್ಮರ್ಸ್ ಗ್ರೂಪ್ ಇಟ್ಕೊಂಡು ಆ ಒಂದು ಫ್ಯಾಮಿಲಿಗಳಿಗೆ, ಇಂಡಿವಿಜುವಲ್ ಫ್ಯಾಮಿಲಿಗಳಿಗೆ ಏನು ಬೇಕು ಅದನ್ನು ಫಾರ್ಮರ್ಸ್ ಹತ್ರ ಡೈರೆಕ್ಟಾಗಿ ಎವ್ರಿ ವೀಕ್ ಹಾರ್ವೆಸ್ಟ್ ಆಗೋ ಥರ ಬೆಳೆದು, ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ಅರೌಂಡ್ 20% ಪ್ರೈಸ್ ಕಡಿಮೆಗೆ ಸೇಲ್ ಮಾಡಿದ್ರೆ, ಇವ್ರಿಗೆ ಅರೌಂಡ್ 20% ಪ್ರೈಸ್ ಜಾಸ್ತಿ ಕೊಟ್ಟರೆ ಫಾರ್ಮರ್ಸ್ಗೆ, ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಬೋತ್ ಆಫ್ ದೆಮ್. ಸೊ ನಮ್ಮದು ರೋಲ್ ಅದನ್ನು ನೆಕ್ಸ್ಟ್ ಹೋಲ್ ಪಾಟ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಆ ಒಂದು ಕಂಪ್ನಿ ಹತ್ರ ನಾವು ಇದನ್ನು ಮಾಡಬೇಕು ಅಂತ ಇದ್ದೀವಿ. ಆ್ಯಕ್ಚುಲಿ ವಿ ಹ್ಯಾವ್ ಅವರ್ ಓನ್ ಕಸ್ಟಮರ್ಸ್ ಇನ್ ಬ್ಯಾಂಗ್ಳೂರ್, and we have our own farmers in local areas like Chikbalapura, Dodbalapura and ಕೊಳ್ಳೇಗಾಲ and all. Since I am from ಕೊಳ್ಳೇಗಾಲ, I have own connections from there. ಸೊ ಏನಾಗುತ್ತೆ ಅಂದರೆ, ಈಗ ಒಂದು ಫ್ಯಾಮಿಲಿಗೆ ಒಂದು ವೀಕ್ಗೆ ಅಥವಾ ಒಂದು ತಿಂಗಳಿಗೆ ಎಷ್ಟು kg ಫ್ರೂಟ್ಸ್ ವೆಜಿಟೇಬಲ್ಸ್ ಬೇಕು ಒಬ್ಬ ವ್ಯಕ್ತಿಗೆ, ಆ ಒಂದು ಮನೇಲಿ ಎಷ್ಟು ಜನ ಇದ್ದಾರೆ, ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಅದ್ರ ಪ್ರಕಾರ ಇಲ್ಲಿ ರೈತರ ಹತ್ರ, ಈಗ ರೈತ ಒಂದು ಎಕರೆಗೆ ಟೊಮೆಟೊ ಹಾಕೋ ಬದಲು ಒಂದು ಎಕರೆಯಲ್ಲಿ ಸ್ಟ್ಯಾಗರ್ಡ್ ಕ್ರಾಪ್ ಮತ್ತು ಮಲ್ಟಿಪಲ್ ಕ್ರಾಪ್ಸ್, ಸೊ ಈ ಒಂದು ಪ್ರೊಸೀಜರ್ ಫಾಲೋ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಫ್ಯಾಮಿಲಿಗೆ 10 ಥರ ತರಕಾರಿ ಬೇಕು. ಆ 10 ಥರ ತರಕಾರಿನ ಒಬ್ಬ ರೈತ ಬೆಳೆದು, ಅವನದೇನು 1 ಎಕರೆ ಇದೆಯಲ್ಲ ಅದ್ರಲ್ಲಿ 10 ಥರ ತರಕಾರಿ ಸ್ಟ್ಯಾಗರ್ಡ್ ಕ್ರಾಪ್. ಸ್ಟ್ಯಾಗರ್ಡ್ ಕ್ರಾಪಿಂಗ್ ಅಂತಂದರೆ ಬಿಟ್ಟು ಬಿಟ್ಟು ಹಾಕೋದು. ಲೈಕ್ ಇವಾಗ ಒಂದು ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದು ಒಂದು 20% ಜಾಗಕ್ಕೆ, ಮತ್ತೆ 2 ವೀಕ್ಸ್ ಬಿಟ್ಟು 20% ಜಾಗಕ್ಕೆ, ಮತ್ತೆ 2 ವೀಕ್ಸ್ ಬಿಟ್ಟು 20% ಜಾಗಕ್ಕೆ, ಈ ಥರ ಪ್ಲಾಂಟಿಂಗ್ ಮಾಡಿದಾಗ ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದಾಗ ಎವ್ರಿ ವೀಕ್ ಅವನಿಗೆ ಹಾರ್ವೆಸ್ಟ್ ಆಗುತ್ತೆ ರೈತರಿಗೆ. ಸೊ ಆ ಎವ್ರಿ ವೀಕ್ ಹಾರ್ವೆಸ್ಟ್ ಆಗಿರೋದು, ಹಿ ವಿಲ್ ಬಿ ಏಬಲ್ ಟು ಫುಲ್ಫಿಲ್ 50 ಫ್ಯಾಮಿಲೀಸ್ ಇನ್ ಬ್ಯಾಂಗ್ಳೂರ್ ಲೈಕ್ ಮೆಟ್ರೋ ಸಿಟೀಸ್. ಇದು ಬ್ಯಾಂಗ್ಳೂರ್ಗೆ ಒಂದೇ ಸೀಮಿತ ಅಲ್ಲ, ಎಲ್ಲ ಕಡೆ ಮೆಟ್ರೋ ಸಿಟಿಗಳಿಗೆ ಆ್ಯಕ್ಚುಲಿ ಇದು ಅಪ್ಲಿಕೇಬಲ್ ವಿತ್ ಕಮ್ಯುನಿಟೀಸ್. ಸೊ ಈ ಒಂದು 50 ಫ್ಯಾಮಿಲೀಸ್ಗೆ ಇವ್ರು ಸಪ್ಲೈ ಮಾಡ್ಬೋದು. ಒಂದು ಎರಡನೇದು, ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ, ಈ ಫ್ಯಾಮಿಲಿಗಳಿಗೆ ಗೊತ್ತಿರುತ್ತೆ ತಾನು ತಿಂತಾ ಇರೋ ಫುಡ್ ಎಲ್ಲಿಂದ ಬರ್ತಾ ಇದೆ ಅಂತ. ಸೊ ಅದೇ ರೈತ ವರ್ಷ ಪೂರ್ತಿ ಇವ್ರಿಗೆ ಸಪ್ಲೈ ಮಾಡ್ತಾನೆ. ಸೊ ಆ ರೈತಂಗೆ ವರ್ಷ ಪೂರ್ತಿ ಇನ್ಕಮ್ ಇರುತ್ತೆ. 3 ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸಲ ಇನ್ಕಮ್ ತೊಗೊಳ್ಳೋ ಬದಲು ವರ್ಷ ಪೂರ್ತಿ ರೈತರಿಗೆ ಇನ್ಕಮ್ ಇರುತ್ತೆ. ವರ್ಷ ಪೂರ್ತಿ ಇವ್ರಿಗೆ ಕಡಿಮೆ ರೇಟಿಗೆ ಫುಡ್ ಸಿಗುತ್ತೆ. ಇಲ್ಲಿ ರೈತರಿಗೂ ಲಾಸ್ ಆಗಲ್ಲ, ಎಂಡ್ ಯೂಸರ್ಸ್ಗೂ ಲಾಸ್ ಆಗಲ್ಲ. ಸೊ ನಮ್ದೇನಂದರೆ ಬಿಸ್ನೆಸ್ ಗ್ರೋ ಆಗೋದಕ್ಕೆ ನಮ್ದೇನು ಟ್ರಾನ್ಸಾಕ್ಷನ್ ಚಾರ್ಜ್ ಇರುತ್ತೋ ಮಿನಿಮಲ್, ಅದನ್ನು ನಾವು ಅಪ್ಲಿಕೇಬಲ್ ಮಾಡ್ತೀವಿ ಇದರಲ್ಲಿ. ಸೊ ಇದೇ ಥರ 50 ಫ್ಯಾಮಿಲೀಸ್ಗೆ ಒಬ್ಬ ರೈತ, ಅದೇ 100 ಫ್ಯಾಮಿಲೀಸ್ಗೆ ಇಬ್ಬರು ರೈತ. ಇಲ್ಲ ಒಬ್ಬ ರೈತಂಗೆ ಲ್ಯಾಂಡ್ ಹೋಲ್ಡಿಂಗ್ ಜಾಸ್ತಿ ಇತ್ತು ಅಂದರೆ ಹಿ ಕ್ಯಾನ್ ಸಪ್ಲೈ ಟು 1000 ಫ್ಯಾಮಿಲೀಸ್ ಆಲ್ಸೋ, ನಾಟ್ ಎ ಪ್ರಾಬ್ಲಮ್. ಸೊ ಈ ಥರ ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ವಿ ಆರ್ ಪ್ಲ್ಯಾನಿಂಗ್ ಟು ಟಾರ್ಗೆಟ್ ಅರೌಂಡ್ 10 to 20% ಆಫ್ ದ ಬ್ಯಾಂಗ್ಳೂರ್ ಪೀಪಲ್ ಫಸ್ಟ್. ಸೊ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ, ಸೊ ದೆನ್ ವಿ ವಿಲ್ ಟೇಕ್ ಇನ್ ಟು ಲಾರ್ಜ್ ಸ್ಕೇಲ್. ಬೇಸಿಕಲಿ ವಿ ಹ್ಯಾವ್ ಅವರ್ ಓನ್ ವೆಬ್ಸೈಟ್ ನಾವು, ಅಂಡರ್ ಡೆವಲಪ್ಡ್. ಸೊ ವೆಬ್ಸೈಟ್ ಡೆವಲಪ್ ಮಾಡಿ ವಿ ವಿಲ್
onboard our existing customers to that platform, and we will onboard our existing farmers to that platform. So we will decide what are the things that has to be grown to fulfill complete nutrition for a family throughout the year. ಸೊ ಆ ಒಂದು ಫ್ಯಾಮಿಲಿಗೆ ಏನು ಬೇಕು ಅದನ್ನ ವಿ ವಿಲ್ ಆಸ್ಕ್ ದ ಫಾರ್ಮರ್ಸ್ ಟು ಗ್ರೋ. ಇಟ್ಸ್ ಲೈಕ್ ಕೈಂಡ್ ಆಫ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್. ಸರ್ ಇದೇನಕ್ಕೆ ಮಾಡಬೇಕು ಅಂತ ಅಂದರೆ ಎರಡು ರೀಸನ್ನು. ಒಂದು, ಫಾರ್ಮರ್ಸ್ಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಎರಡು, ಇಲ್ಲಿ ಬೆಂಗಳೂರಲ್ಲಿ ಹೋದರೆ ನಾನು ಆ್ಯಕ್ಚುಲಿ ಯಾವಾಗಲೂ ನನ್ನ ಹೆಂಡ್ತಿ ನನಗೆ ತರಕಾರಿ ತಗೊಂಬ ಅಂತ ಕಳಿಸ್ತಾಳೆ. ಸೊ ಕಳಿಸ್ದಾಗ ಮಾರ್ಕೆಟಲ್ಲಿ ಎಷ್ಟು ಪ್ರೈಸ್ ಇರುತ್ತೆ? 20 ರೂಪಾಯಿ ಇದ್ದರೆ ಅದೇ ಇಲ್ಲಿ ರಿಟೇಲ್ ಶಾಪ್ಗೆ ಹೋದರೆ 40 ರೂಪಾಯಿ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ಡಿಫ್ರೆನ್ಸ್ಗೆ 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ರೈತರಿಗೆ ಸಿಗ್ತಿರೋದು, ಅಲ್ಲಿ ರೈತರು ನೋಡಿದಾಗ ಎಷ್ಟು ಸಿಗುತ್ತೆ? ಅವ್ರಿಗೆ ಬರೀ 10 ರೂಪಾಯಿ ಸಿಗುತ್ತೆ. ಈ 30 ರೂಪಾಯಿ ಯಾರು ತಿಂತಾ ಇದ್ದಾರೆ? 30 ರೂಪಾಯಿ 4 ಜನ ತಿಂತಾ ಇದ್ದಾರೆ. ಆ 30 ರೂಪಾಯಿ 4 ಜನ ತಿನ್ನೋ ಬದಲು ಒಂದೇ ಒಬ್ಬ ವ್ಯಕ್ತಿ 10 ರೂಪಾಯಿ ತಿಂದು ಅವರಿಂದ ನನಗೆ ಕೊಟ್ಟರೆ ನನಗೂ ಕಡಿಮೆ ಬೀಳುತ್ತೆ. ಈಗ ಇನ್ಫ್ಲೇಷನ್ ಜಾಸ್ತಿ ಇದೆ, ಬಟ್ ನಮ್ಮ ಸ್ಯಾಲ್ರಿಗಳೆಲ್ಲ ಜಾಸ್ತಿ ಆಗಲ್ಲ. ಯಾವುದೇ ಆಫೀಸ್ ತಗೊಂಡ್ರು ಆವ್ರೇಜ್ 3-4% ಸ್ಯಾಲ್ರಿ ಹೈಕ್ ಮಾಡ್ತಾರೆ ಎವ್ರಿ ಇಯರ್. ಕೆಲವ್ರು ಕೊಡೋದೇ ಇಲ್ಲ. ಬಟ್ ಇನ್ಫ್ಲೇಷನ್ 15% ಹೋಗ್ತಾ ಇದೆ. ಆ 15% ಹೆಂಗೆ ಫುಲ್ಫಿಲ್ ಮಾಡೋಕ್ಕಾಗುತ್ತೆ? ಸೊ ಬೆಂಗಳೂರಿಗೆ ದುಡಿಯೋದಕ್ಕೆ ಅಂತ ಬಂದು, ಬೆಂಗಳೂರು ಅಥವಾ ಯಾವುದೇ ಮೆಟ್ರೋ ಸಿಟಿ ತಗೊಳ್ಳಿ, ದುಡಿದು ಏನೋ ಸಾಲ ತೀರಿಸ್ಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅಂತ ಬಂದು ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಯಿತು ಅಂದರೆ ನಮ್ಮನೇಲಿ ಏನು ಮಾಡ್ತಾರೆ? ಮೊಸರಿಲ್ದೇ ಇರೋರು, ಹಾಲಿಲ್ದೇ ಇರೋರು ಬಂದು, ಪಕ್ಕದ ಮನೆಯವ್ರು ಬಂದು ಸ್ವಲ್ಪ ಮೊಸರು ಕೊಡಿ, ಸ್ವಲ್ಪ ಹಾಲು ಕೊಡಿ ಅಂತ ತಗೊಂಡೋಗ್ತಾರೆ. ಬಟ್ ಬೆಂಗಳೂರಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಹೆಂಗೆ ಆದ್ರೂ 10 ರೂಪಾಯಿ, ಒಂದು ಇಬ್ಬರಿಗೆ 10 ರೂಪಾಯಿ ಅಂತೂ ಖರ್ಚು ಮಾಡಲೇಬೇಕು ಹಾಲಿಗೆ, 1/4 ಲೀಟ್ರ್ ತೊಗೊಳಕ್ಕೆ. ಸೊ ತರಕಾರಿಗೆ ಮಿನಿಮಮ್ 50 ರೂಪಾಯಿ ಅಂತೂ ಖರ್ಚು ಮಾಡಲೇಬೇಕು. ಸೊ ದುಡಿಯೋ 300 ರೂಪಾಯಿಲಿ 60 ರೂಪಾಯಿ ಇದಕ್ಕೆ ಹೋಯ್ತು ಅಂದರೆ ಬೇರೆ ಖರ್ಚು, ಬಾಡಿಗೆ, ಅವ್ರ ಟ್ರಾನ್ಸ್ಪೋರ್ಟು, ಇವೆಲ್ಲ ಹೆಂಗಾಗುತ್ತೆ? ಸೊ ಅದರಿಂದ ಅಟ್ಲೀಸ್ಟ್ ಮಿನಿಮಲ್ ಪ್ರೈಸ್ಗೆ, ಈಗ ಪುವರ್ ಫ್ಯಾಮಿಲಿದು ಹೇಳಿದೆ, ಇನ್ನು ಅಪ್ಪರ್ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಇದೇ ಪ್ರಾಬ್ಲಮ್ಮು. ಸೊ ಬೇಸಿಕಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಏನು? ಈ ಕಡೆ ಮಾನ ಮರ್ಯಾದೆಗೂ ಬಗ್ಬೇಕು, ಈ ಕಡೆ ಫೈನಾನ್ಷಿಯಲಿನೂ ಏನೋ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಿ. ಬಟ್ ಸಿಗೋ 20,000 30,000 ಸಂಬಳದಲ್ಲಿ ಎಲ್ಲ ಇಲ್ಲೇ ಖರ್ಚು ಮಾಡ್ಕೊಂಡು ಹೋದರೆ ಏನು ಸೇವ್ ಆಗುತ್ತೆ? ಏನೂ ಸೇವ್ ಆಗಲ್ಲ. ಅದಕ್ಕೆ ಕೆಲವರು ಆಯಿತು ಎಂಟರ್ಪ್ರಿನರ್ಸ್ ಆಗೋಣ ಅಂತ ಹೋಗ್ತಾರೆ. ತುಂಬ ಸಕ್ಸಸ್ ಆಗಿರೋರು ಇದ್ದಾರೆ, ಅದೇ ಥರ ತುಂಬ ಸಾಲ ಮಾಡ್ಕೊಂಡವರು ಇದ್ದಾರೆ. ಸೊ ಈ ಥರ ಏನು ಸಫರ್ ಆಗ್ತಾ ಇದ್ದಾರಲ್ಲ, ಸೊ ಈ ಕಡೆ ಇವ್ರದ್ದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಬಾರ್ದು, ಆ ಕಡೆ ರೈತರು ಏನು ಬೆಳೀತಾರೆ ಅವ್ರಿಗೂ ಒಳ್ಳೆ ಪ್ರೈಸ್ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ್ಯಕ್ಚುಲಿ ನಾವು ಈ ಒಂದು ಕಾನ್ಸೆಪ್ಟ್ ಥ್ರೂ ಬರ್ತಾ ಇದ್ದೀವಿ. ಸೊ ಇನ್ನು ಹೇಳೋದಾದರೆ ಗೌರ್ಮೆಂಟ್ ಸ್ಕೀಮ್ಗಳು ಆ್ಯಕ್ಚುಲಿ ತುಂಬ ಇದ್ದಾವೆ. ಮೋಸ್ಟ್ ಆಫ್ ದೆಮ್ ಆರ್ ಬೆನಿಫಿಷಿಯಲ್ ಫಾರ್ ಪೀಪಲ್ ಲೈಕ್ ಅಸ್. ಈಗ ಎಜುಕೇಷನಲ್ ರಿಸರ್ಚ್ ಫೀಲ್ಡಿಂದ ಎಂಟರ್ಪ್ರಿನರ್ ಆಗೋದು ತುಂಬ ಕಷ್ಟ. ಯಾಕಂದರೆ ಫಸ್ಟ್ ಮೈಂಡ್ ಸೆಟ್ ಬಂದು ಇನ್ವೆಸ್ಟ್ಮೆಂಟ್. ಈಗ ಯಾವುದೋ ಒಂದು ಐಡಿಯಾ ಇರುತ್ತೆ, ಆ ಐಡಿಯಾ ನಾನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಬೇಕು. ಆ ಇನ್ವೆಸ್ಟ್ಮೆಂಟ್ ಮನೆಯವ್ರು ಕೊಡಲ್ಲ, ಯಾಕಂದರೆ ವಿ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೆಕೆಂಡು, ನಮಗೆ ನಮ್ಮದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ. ಈಗ ಮದುವೆ ಅಂತ ಆಗುತ್ತೆ, ಸೊ ಸ್ಯಾಲ್ರಿ ಬೇಕೇ ಬೇಕು, ಬಟ್ ಎಲ್ಲೂ ವರ್ಕ್ ಮಾಡೋಕ್ಕಾಗಲ್ಲ. ವರ್ಕ್ ಮಾಡೋಕ್ಕೆ ಅಂತ ಹೋದರೆ ನಮ್ಮ ಪ್ಯಾಷನ್ ಏನಿದೆ, ಆಯಿತು ಒಂದು ಪ್ರಾಡಕ್ಟ್ ಕೊಡೋಣ ಪ್ರಪಂಚಕ್ಕೆ ಫಾರ್ ದ ಗುಡ್ ಕಾಸ್ ಆಫ್ ಸೋಷಿಯೋ ಎಕನಾಮಿಕ್ ವೆಲ್ ಬೀಯಿಂಗ್ ಆಫ್ ಪೀಪಲ್ ಲೈಕ್ ಫಾರ್ಮರ್ಸ್ ಆ್ಯಂಡ್ ಆಲ್ಸೋ ಎಂಡ್ ಯೂಸರ್ಸ್. ಸೊ ಆ ಒಂದು ಪ್ಯಾಷನ್ ಫುಲ್ಫಿಲ್ ಆಗಲ್ಲ. ಸೊ ಈ ಥರ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾಗ ಆ್ಯಕ್ಚುಲಿ ದೆರ್ ಆರ್ ಲಾಟ್ ಆಫ್ ಸ್ಕೀಮ್ಸ್. ಸೊ ನನಗೆ ಹೆಲ್ಪ್ ಮಾಡಿದ್ದು ಬೈರ್ಯಾಕ್ ಇ ಯುವ ಸ್ಕೀಮ್. ಸೊ ಸಿನ್ಸ್ ನಾನು PhD ಮುಗಿಸಿರೋದ್ರಿಂದ, ಸೊ ಐ ಗಾಟ್ ಗುಡ್ ಫೆಲೋಶಿಪ್ ಫ್ರಮ್ ದೆಮ್ ಆ್ಯಂಡ್ ಗುಡ್ ಗ್ರ್ಯಾಂಟ್ ಫಾರ್ ದೆಮ್ ಟು ಡೆವಲಪ್ ಎ ಪ್ರೂಫ್ ಆಫ್ ಕಾನ್ಸೆಪ್ಟ್ ಫ್ರಮ್ ದ ಐಡಿಯಾ. ಸೊ ಅದ್ರ ಜೊತೆಗೆ DST ನಿಧಿ ಪ್ರಯಾಸ್. ಸೊ ದಿಸ್ ವಾಸ್ ಎ ಗುಡ್ ಪ್ಲ್ಯಾಟ್ಫಾರ್ಮ್ ವೇರ್ ದೇ ಸ್ಯಾಂಕ್ಷನ್ ಅರೌಂಡ್ 10 lakh rupees. ಸೊ ಪ್ರೂಫ್ ಆಫ್ ಕಾನ್ಸೆಪ್ಟಿಂದ ಟು ಡೆವಲಪ್ ಪ್ರೊಟೋಟೈಪ್. ಆ್ಯಂಡ್ ಕೃಷಿಕ್ ರಫ್ತಾರ್ ಇಸ್ ದೇರ್. ಸೊ ಅದನ್ನು ಅಷ್ಟೇ, ಎಸ್ಪೆಷಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ವೇರ್ ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಫಾರ್ಮರ್ಸ್. ಸೊ ಅಂಥ ಜನಗಳಿಗೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ. ಸೊ ಈ ಒಂದು ಫೆಸಿಲಿಟಿಗಳನ್ನೆಲ್ಲ ಯೂಸ್ ಮಾಡಿ ನಮ್ಮಂಥ ಎಂಟರ್ಪ್ರಿನರ್ಸ್ ಹೂ ಆರ್ ಫ್ರಮ್ research background. So if you want to convert or translate our research into a product, actually it is highly beneficial. This product actually it will be in market in a couple of months. So this is basically beneficial for farmers, where they can store their fruits, vegetables at their own field for 1 week or 2 weeks. And retailers actually what I have observed is like, so they procure lot of fruits and vegetables, and from warehouse to shops they will send the vegetables.
And in stores, actually, the vegetables will not be sold out in a single day. What the store people will do, they follow FIFO, first in first out. So if they have received tomatoes of 10 crates, they will pour 5 crates of tomato in the display, and they will wait until the tomatoes are emptied. So then again they will pour another 5 kilo. So these 5 kilo whatever they had not poured in the display, that will remain in the either cold room or in normal condition. So by the time the poured tomatoes are sold out, this degradation will start in this produce which are kept in the normal condition. And if we say about cold storage, they are spending too much money to store tomato in the cold room. So now, if 5 crates are sent in the normal crates, and if 5 crates are sent in our boxes, the store people can pour the 5 crates into the display, and they can keep 5 crates in their storeroom. And whenever the display is over, they can open these crates which are maintained fresh, and they can display that in the store. If you take any fruits or vegetables, they are living actually, so they respire. For their respiration, they consume oxygen and release CO2 just like us. So here we need to play two major roles. So while they are respiring, ethylene production will be more due to some signal transaction, and because of this ethylene, the ripening process is happening. So the ripening means they are degrading. Like since if we say that we are respiring and we are aging, so we are degrading basically. So like that, fruits also will get degraded within a span of time. So here what we have done is we have used oxygen in order to help the fruits to survive, and we have used CO2 in higher concentration in order fruits not to get more amount of oxygen, and we have used nitrogen in order to inhibit the or pause the respiration process, and also to avoid microbial growth inside the chamber. So that is what this technology consists. And whatever the gas that we have designed is depending on the crop. We have worked hard towards it, and we have designed our own gas combination, and specifically for specific crops. Box is not crop specific, but gas actually, for 10 to 15 crops, one combination is fine, and another set of crops, another combination is there, like that. We have around 3 to 4 combinations now. So basically, the combinations, all the combination consists of nitrogen, very minimal concentration of oxygen, and higher concentration of CO2. Yeah, this will be very handy. Only thing is they have to purchase equipment to flush the gas inside. So that also we have developed, and directly they can connect that equipment to the gas cylinders, and they can insert the gas gun to this, and they can flush the gas. It is very handy. And once flushing the gas, they can keep the crates one on another, and they can stack at any numbers. And whenever they have to sell the produce, or they have to open the produce, they can remove the gas and open the crates. By spending 1 rupee, they are going to get another 4 rupees extra as a income. That is one thing. And these crates are reusable. Only we need to spend on gas. For gas, actually, per kg, it is estimated around zero point 0.5 to 70 paisa per kg. To preserve 1 kg, we need to spend zero point 0.5 to 70 paisa. This cost efficient. Just it is one time investment, and also we are planning to offer in a rental basis, like how the middlemen are offering a rental basis. So for farmers, we can provide in rental basis, like for crate 10 rupees we can charge for one crop, and once the crop is over, we can collect the crates back. That is also one method. And of course, for the company, we will gain money by supplying gases. At last, I would like to tell that Aishahara Agritech Private Limited is working towards developing the technology to benefit farmers and also other players in the market to have the produce with the improved shelf life.